ಬರೋಬ್ಬರಿ 9 ವರ್ಷಗಳ ಕಾಲ ಒಂದು ಕೋತಿ ರೈಲ್ವೆ ಸಿಗ್ನಲ್ ಅನ್ನ ಆಪರೇಟ್ ಮಾಡ್ತಾ ಇತ್ತು ಅಂದ್ರೆ ನಂಬ್ತೀರಾ? ಇಂಟ್ರೆಸ್ಟಿಂಗ್ ಅಂದ್ರೆ ಅದರ ಕೈಯಿಂದ ತಪ್ಪಿ ಕೂಡ ಒಂದೇ ಒಂದು ರೈಲ್ವೆ ಅನಾಹುತ ಕೂಡ ಆಗಿರಲಿಲ್ಲ. ಈ ಕತೆ ಬಬೂನ್ ಜಾತಿಯ ಈ ಕೋತಿಯದ್ದು. ಇದರ ಹೆಸರು ಜಾಕ್. ಜಾಕ್ನ ಮಾಲೀಕ ಜೇಮ್ಸ್ ವೈಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದಿನ ರೈಲ್ವೆ ಆಕ್ಸಿಡೆಂಟ್ ನಲ್ಲಿ ಅವರ 2 ಕಾಲುಗಳು ಕೂಡ ಕಟ್ ಆಗುತ್ತೆ. ಅದರ ನಂತರ ಅವರು ವೀಲ್ ಚೇರ್ ಅನ್ನ ಬಳಸಬೇಕಾಗುತ್ತೆ. ಜಾಕ್ ಪ್ರತಿದಿನ ಅವರನ್ನ ವೀಲ್ ಚೇರ್ ನಿಂದ ತಳ್ಳಿಕೊಂಡು ರೈಲ್ವೆ ಸ್ಟೇಷನ್ ಕರೆದುಕೊಂಡು ಹೋಗ್ತಾ ಇತ್ತು. ಬೇಗ ಬೇಗನೆ ಕೋತಿಗೂ ಕೂಡ ರೈಲ್ವೆ ಸಿಗ್ನಲ್ಗಳನ್ನ ಆಪರೇಟ್ ಮಾಡೋದನ್ನ ಅವರು ಕಲಿಸ್ತಾರೆ. ಹೀಗೆ ರೈಲ್ವೆ ಸಿಗ್ನಲ್ ಕಲಿತಾ ಜಾಕ್ ಪ್ರತಿದಿನ ಮಾಲೀಕನ ಮಾರ್ಗದರ್ಶನದಂತೆ ರೈಲ್ವೆ ಸಿಗ್ನಲ್ಗಳನ್ನ ಆಪರೇಟ್ ಮಾಡ್ತಾ ಇತ್ತು. ರೈಲ್ವೆ ಅಥಾರಿಟಿ ಜಾಕ್ನ ಬುದ್ಧಿಶಕ್ತಿ ಮತ್ತು ಚಾಣಾಕ್ಷತೆಯನ್ನ ನೋಡಿ ಅಫಿಷಿಯಲ್ ಆಗಿ ಸಿಗ್ನಲ್ ಮ್ಯಾನ್ ಆಗಿ ಕೆಲಸ ಕೊಡ್ತಾರೆ. ಈ ಕೆಲಸಕ್ಕಾಗಿ ಪ್ರತಿದಿನ 20 ಸೆಂಟ್ಸ್ ಸಂಬಳ ಸಿಗ್ತಾ ಇತ್ತು. ಹೀಗೆ ಜಾಕ್ 9 ವರ್ಷಗಳ ತನಕ ಸೌತ್ ಆಫ್ರಿಕಾ ರೈಲ್ವೆ ಸ್ಟೇಷನ್ ನಲ್ಲಿ ಸಿಗ್ನಲ್ ಮ್ಯಾನ್ ಆಗಿ ಕೆಲಸ ಮಾಡುತ್ತೆ. 1881ರಿಂದ 1890ರವರೆಗೆ ಇದು ಯಾವುದೇ ಒಂದು ಮಿಸ್ಟೇಕ್ ಕೂಡ ಮಾಡಿಲ್ಲ. ಕೊನೆಗೆ 1890ರಲ್ಲಿ ಕ್ಷಯ ರೋಗದಿಂದ ಇದು ಸಾಯುತ್ತೆ. ಇದರ ತಲೆಬುರುಡೆಯನ್ನ ಈಗಲೂ ಕೂಡ ಅಲ್ಬಾನಿ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ. ಈ ವಿಡಿಯೋವನ್ನ ಶೇರ್ ಮಾಡಿ, ಜಾಕ್ನ ಸಾಧನೆ ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಾಗಲಿ.